ರಾಜ್ಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಜಾಗತಿಕ ಮಹತ್ವವನ್ನು ಪಡೆದಿರುವ ಹಾಗೂ ಭಾರತೀಯ ಅರ್ಥವ್ಯವಸ್ಥೆಗೆ ಹೊಸ ದಿಕ್ಕು-ದೆಸೆಯನ್ನು ನಿರ್ಧರಿಸುವಂತಹ ಅರ್ಥಶಾಸ್ತ್ರವು ವಾಣಿಜ್ಯ ಶಾಸ್ತ್ರದ ಮತ್ತು ನಿರ್ಣಯ ಶಾಸ್ತ್ರದ ಕೋರ್ಸ್ಗಳ 1ನೇ ಸೆಮಿಸ್ಟರ್ದಿಂದ ಮತ್ತು 6ನೇ ಸೆಮಿಸ್ಟರ್ಗಳ ಹೊಸ ಪಠ್ಯಕ್ರಮದಲ್ಲಿ ಅರ್ಥಶಾಸ್ತ್ರ ವಿಷಯವನ್ನು ಸೇರಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಅರ್ಥಶಾಸ್ತ್ರ ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ ಕಮ್ಮನೂರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅರ್ಥಶಾಸ್ತ್ರವು ವಾಣಿಜ್ಯ ಶಾಸ್ತ್ರದ ಮೂಲ ಷೇರು. ಅರ್ಥಶಾಸ್ತ್ರ ಅಧ್ಯಯನವಿಲ್ಲದ ವಾಣಿಜ್ಯ ಶಾಸ್ತ್ರದ ಅಧ್ಯಯನ ಅರ್ಥಪೂರ್ಣ ಅಷ್ಟೇ ಅಲ್ಲದೆ ಅರ್ಥಹೀನವಾಗುತ್ತದೆ. ಒಂದು ವೇಳೆ ಎನ್ಇಪಿ ಅಂತೆ ಎಸ್ಸಿಪಿಯಲ್ಲಿಯೂ ಸಹ ವಾಣಿಜ್ಯ ಶಾಸ್ತ್ರದಿಂದ ಅರ್ಥಶಾಸ್ತ್ರವನ್ನ ಕೈಬಿಟ್ಟರೆ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆ ಮೇಲೆ ಗಂಭೀರವಾಗಿ ಪರಿಣಾಮ ಬೀರುತ್ತದೆ. ಇದರಿಂದ ಪದವಿ ಕೋರ್ಸ್ಗಳಲ್ಲಿ ಕಾರ್ಯಭಾರ ಕಡಿಮೆಯಾಗಿ ಅರ್ಥಶಾಸ್ತ್ರದ ಅಧ್ಯಾಪಕರು ತಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದ್ದು, ಅದಕ್ಕಾಗಿ ಅರ್ಥಶಾಸ್ತ್ರ ಸಂಘವು ವಿದ್ಯಾರ್ಥಿಗಳ ಹಾಗೂ ಅಧ್ಯಾಪಕರ ಹಿತದೃಷ್ಟಿಯಿಂದ ವಾಣಿಜ್ಯ ಶಾಸ್ತ್ರ ವಿಷಯಕ್ಕೆ ಅರ್ಥಶಾಸ್ತ್ರ ವಿಷಯವನ್ನು ಮರು ಸೇರ್ಪಡೆಗೊಳಿಸಬೇಕು ಎಂದು ಆಗ್ರಹಿಸಿದರು. ನಮಸ್ಕಾರ. 1982ಕ್ಕೆ ನಾನು ಉಪನ್ಯಾಸಕನಾಗಿ ಸೇರಿದ್ದೀವಿ. ಆಗಿನಿಂದ ಹಿಡ್ಕೊಂಡು BCom ಕೋರ್ಸ್ಗಳಲ್ಲಿ 3 ವರ್ಷದ ಕೋರ್ಸ್ ತಾನೇ. ಆಗ ಪ್ರತಿ ವರ್ಷವೂ ಕೂಡ ಒಂದೊಂದು ಪೇಪರ್ ಕಂಪಲ್ಸರಿ ಅರ್ಥಶಾಸ್ತ್ರಕ್ಕೆ ಮೀಸಲಾಗ್ತಾಯಿತ್ತು. ನಂತರ ಬರ್ತಕ್ಕಂಥ ಹಂತಗಳಲ್ಲಿ ಏನು ಮಾಡಿದರು, ಕಂಟೆಂಟ್ಸ್ ಅದನ್ನೇ ಇಟ್ಕೊಂಡು ಟೈಟಲನ್ನು ಚೇಂಜ್ ಮಾಡಿ, ಇದು ಅರ್ಥಶಾಸ್ತ್ರದ ಉಪನ್ಯಾಸಕರು ಪಾಠ ಮಾಡುವಂಗಿಲ್ಲ, ಇದು ಕಾಮರ್ಸ್ದವರೇ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಆದರೆ ಇದು ಖಂಡನೀಯ. ಯಾಕಂತಂದರೆ ಮೊದಲಿಂದನೂ ಪ್ರಾರಂಭದಿಂದನೂ ಈಗ ಸುಮಾರು 82ರಿಂದ ನಾನು ಉಪನ್ಯಾಸಕನಾದಾಗ ಕೂಡ ಇದ್ದಿದ್ದು ಸಿಲೆಬಸ್ ಹೆಚ್ಚು ಕಡಿಮೆ ಸ್ವಲ್ಪ ಬದಲಾವಣೆ ಆಗಿದೆ. ಕಂಟೆಂಟ್ಸ್ಗಳನ್ನು ಒಳಗಡೆ ಇಟ್ಕೊಂಡು ಬರೀ ಟೈಟಲ್ ಚೇಂಜ್ ಮಾಡಿ ನಾವು ಅರ್ಥಶಾಸ್ತ್ರದವರು ಬೇಡ, ಇದು ನಾವು ಕಾಮರ್ಸೇ ತೊಗೊಳ್ತೀವಿ ಅನ್ನೋದು ತೀರಾ ಖಂಡನೀಯ ಇದೆ. ಅದಕ್ಕೋಸ್ಕರ ಮೊದಲಿನಂತೆ ನೀವು ಯಾವುದೇ ಅರ್ಥಶಾಸ್ತ್ರದ ಒಂದು ಪೇಪರ್ ಕಂಪಲ್ಸರಿ ಇರಬೇಕು. ಮತ್ತು ಅರ್ಥಶಾಸ್ತ್ರ ಅಂತಂದರೆ ಬಹಳ ದೊಡ್ಡ ವಿಶಾಲವಾಗಿರ್ತಕ್ಕಂಥ ಅರ್ಥಶಾಸ್ತ್ರ ಇದು. ಇದರಲ್ಲಿ ಮೈಕ್ರೋ ಬರ್ತದೆ, ಮ್ಯಾಕ್ರೋ ಬರ್ತದೆ, ಈವನ್ ಕಾಮರ್ಸು ಕೂಡ ಇದರ ಒಂದು ಅಂಗನೇ ಅಂತ ನಾವು ಹೇಳ್ತೀವಿ. ಕಾಮರ್ಸ್ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡ್ತೀವಿ. ಓವರ್ಲ್ಯಾಪಿಂಗ್ ಅನ್ನಿಸ್ತದೆ. ಆದರೂ ಕೂಡ ಅದಕ್ಕೆ ಒಂದು ಪೇಪರ್ ಏನಿದೆ ಅಲ್ಲ ಕಂಪಲ್ಸರಿ ಎಲ್ಲ ಕೋರ್ಸ್ಗಳಲ್ಲಿ. BCom ಮತ್ತು BBAನೂ ಕೂಡ ಹಾಗೆ ಆಗಿದೆ ಅಲ್ವಾ. BBAನಲ್ಲಿ ಕೂಡ ಒಂದು ಪೇಪರ್ ಪ್ರತಿ ಒಂದು ಸೆಮಿಸ್ಟರ್ಗೆ ಒಂದೊಂದು ಪೇಪರನ್ನು ಇಟ್ಟು ಆ ವರ್ಕ್ಲೋಡನ್ನು ಅರ್ಥಶಾಸ್ತ್ರದ ಉಪನ್ಯಾಸಕರಿಗೆ ಹಂಚಬೇಕು. ನಾವು ನ್ಯಾಯವನ್ನು ದೊರಕಿಸ್ಕೊಡ್ತೀವಿ, ಅದರಲ್ಲಿ ಪರಿಣಿತಿಯನ್ನು ಪಡೆದಿರ್ತೀವಿ ನಾವು, ಯಾರೋ ಬೇರೆಯವ್ರದಂತಲ್ಲ. ಅದಕ್ಕೂ ಇದು ಖಂಡನೀಯ ಇದೆ. ಕೆಲವು ವಿಶ್ವವಿದ್ಯಾಲಯಗಳು ಇತ್ತೀಚೆಗೆ ಏನಂತಂದರೆ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ವಾಣಿಜ್ಯ ಶಾಸ್ತ್ರದ ವಿಷಯಗಳನ್ನು ತಗೊಳ್ಬೇಕು ಅಂತ ಆರ್ಡರ್ ಕೂಡ ಕೆಲವು ಮಾಡಿದ್ದಾರೆ. ಇನ್ನೂ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ ಅದು ಜಾರಿಗೆ ಬಂದಿಲ್ಲ. ಅದಕ್ಕೆ ನಾವು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳಿಗೆ ನಾವು ಒಂದು ಮನವಿ ಏನು ಮಾಡ್ಕೊಳ್ತೀವಿ ಅಂತಂದರೆ, ವಾಣಿಜ್ಯ ಶಾಸ್ತ್ರ ಯಾವುದು ಸಮ್ ಇದೆ 1ರಿಂದ 6ನೇ ಸಮ್ ತನಕ ಇದೆಯೋ ಅಲ್ಲಿ ಎಕನಾಮಿಕ್ಸ್ ಕಂಪಲ್ಸರಿ ಏನಂತಂದರೆ ಒಂದು ಪೇಪರನ್ನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಿಗೆ ವಹಿಸ್ಕೊಳ್ಬೇಕು. ಇದರಿಂದ ಏನಾಗ್ತದೆ ಅಂತಂದರೆ ಗುಣಮಟ್ಟ ಹೆಚ್ಚಾಗ್ತದೆ. ಯಾಕೆ ನಾವು ವಿಶೇಷತೆಯನ್ನು ಪಡೆದಿರ್ತೀವಿ, ಗುಣಮಟ್ಟ ಹೆಚ್ಚಾಗ್ತದೆ. ಮತ್ತು ಅಲ್ಲದೆ ನಮ್ಮಲ್ಲಿ ವ್ಯತ್ಯಾಸ ಬೇಡ, ಕಾಮರ್ಸ್ ಬೇರೆ ಎಕನಾಮಿಕ್ಸ್ ಅನ್ನೋದು ಬೇಡ. ನಮ್ಮಲ್ಲಿ ಹಲವಾರು ಸಮಸ್ಯೆಗಳಿದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಆ ಕಡೆ ಗಮನ ಹರಿಸೋಣ. ಈಗ ಉದಾಹರಣೆಗೆ ಕಾಲೇಜ್ಗಳಲ್ಲಿ ಎಷ್ಟೋ ಹುದ್ದೆಗಳಿಲ್ಲ, ಎಕನಾಮಿಕ್ಸ್ ಹುದ್ದೆಗಳು ಇಲ್ಲ, ವಾಣಿಜ್ಯ ಹುದ್ದೆಗಳಿಲ್ಲ. ಸೊ ಇವನ್ನ ಹಲವಾರು ವಿಷಯಗಳನ್ನೆಲ್ಲ ಕೂಡ ಏನಂತಾರೆ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ಅದು ನೆಗ್ಲೆಕ್ಟ್ ಮಾಡಲಾರ್ದೇ ಎಲ್ಲ ಉಪನ್ಯಾಸಕ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಮತ್ತೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.